ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನಿರ್ದೇಶಕರಾದ ರಘುರಾಮ್ ಸರ್, ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ಗೆ ವಿಶ್ ಮಾಡಕ್ಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶ್ರೀನಿವಾಸ್ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದು ನಿಜ ನಮ್ಮೊಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್. ಅವ್ರು ಹಾಕಿದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ ಸರ್, ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಬಾರವಿ ಫಿಲ್ಮ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನು ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ. ಅವ್ರಿಗೆ ಗುರುತಿಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ಕೇಳ್ಕೊಡ್ತೀನಿ ಸರ್. ಏ ಸರ್, ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಇದು 48 ಡೇಸ್ ಸರ್. 1000% ಇಂಪಾರ್ಟೆಂಟ್ ಸರ್. ಯಾಕಂದರೆ ಒಂದು ಹೇಳ್ತೀನಿ ನಾನು, ನನ್ನ ಅನುಭವ ಸರ್. ನಾವು ಬೇರೆಯವ್ರು ಯಾರು ಎಕ್ಸಾಂಪಲ್ ಕೊಟ್ಟು ಇದು ಮಾತಾಡಲ್ಲ. ಇದು ನಂದು 6ನೇ ಸಿನಿಮಾ, ಹೊರಟ ಇಲ್ಲ ಆದಮೇಲೆ. ಯೂಶಲಾಗಿ ನಾನು ಕೇಳಿದ್ದೀನಿ, ನನಗೂ ಅನುಭವ ಆಗಿದೆ. ಸುಮಾರು ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದೀವಿ ಸರ್. ಯಾಕಂದರೆ 99% ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1.5 ಕೋಟಿ ಹೇಳ್ದ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಾನು ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ ಆಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಎಕ್ಸೆಪ್ಷನ್ಸ್ ಹಾಕೊಂಡೆ ಸರ್. ಎಲ್ಲಿ ಹೋದ್ರು ಸರ್ ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀವು ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಆಗಿ ಏನೇ ಮಾತಾಡೋದು ಸರ್, ಇಲ್ಲಿ ಏನಾಗಿದೆ ಅಂದರೆ ಒಂದು ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ಸರ್ ನಾನು ಎಲ್ಲ ಡೈರೆಕ್ಟರ್ಗೆ ಹೇಳ್ತಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟ್ ಮಾಡ್ತಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಾಲ್ಲ ಹಸಿರು ಫಸ್ಟ್ ಅದೆಲ್ಲ ಬೇಡ ಸರ್. ಫಸ್ಟ್ ನಮಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡೋಣ. ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗಬೇಕು ಫಸ್ಟ್. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನ. ಸೊ ಮಾತಾಡ್ತಾ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ನೋಡಪ್ಪ, ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದ್ರೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವರೇನು ಹೊಸಬರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರಿಗೂ ಅನುಭವಗಳಾಗಿದೆ. ಅವ್ರಿಗೆ ಒಂದಷ್ಟು ನಂಗೆ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಾಗ್ಲೂ ಇದೆಲ್ಲ ಒಂದು ಶಬ್ದೊಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್. ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ರು ಮನೆ ಮಠ ಮಾಡ್ಕೊಂಬರ್ತಾನೋ ಸಾಲ ಮಾಡ್ತಾನೋ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್. ಆ ಬಜೆಟ್ ಅದು ಮಾಡಿದ್ದೀನಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬ ಜನ ನನಗೆ ಸಂಸದಗಳು ಬೈಕೊಂಬೋದು, ಕೆಲವು ಡೈರೆಕ್ಟ್ರ್, ನನ್ನ ಮಗ ಯಾರು ಅಂತ. ಸರ್ ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದರೆ ಒಬ್ಬ ನಿರ್ಮಾಪಕ ಸರ್ ಈಗ 1.5 ಕೋಟಿ 2 ಕೋಟಿ ಹಾಕ್ಬೇಕಾದ್ರೆ ಅವನೊಂದು ಆಪ್ಷನ್, ಇಲ್ಲಿ ಯಾರು ಬುದ್ಧು ದಡ್ರಲ್ಲ ಸರ್. ಒಬ್ಬ 1.5 ಕೋಟಿ ನಾನು 2 ಕೋಟಿ ಹಾಕ್ತೀನಿ ಅಂದರೆ ಅವನೊಂದು ಬ್ಯಾಕಪ್ ಇಟ್ಕೊಂತಾನೆ. ಬೈ ಚಾನ್ಸ್ ಹಿಂಗಾದ್ರೆ ನಾನೇನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಬಂದು ಅದನ್ನು ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವನ್ನ ಆಟೋಮೆಟಿಕ್ ನಾವು ಕಳ್ಕೊಂತೀವಿ ಸರ್. ಪ್ರೊಡ್ಯೂಸರ್ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊಂತೀವಿ? ಫಸ್ಟ್ ನಾವು ಡೈರೆಕ್ಟರ್ಗಳು ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್. ಈಗ ನನಗೆ ಮೊದಲು ಇದು ಬ್ರಹ್ಮವಿದ್ಯೆ ಥರ ಇತ್ತು, ಈಗ ನನ್ಗೆ ಗೊತ್ತಿದ್ದೆ. ಯಾಕಂದ್ರೆ ಅದನ್ನ ಅನುಭವಿಸಿ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಕೊಂಡು ಡಿಸೈಡ್ ಆಗಿದ್ದೀನಿ ಸರ್. ಸೊ ನಾನು ಹಾಕೊಂಡಿರೋ ಒಂದು ಇದು ತಪ್ಪೇನಿದೆ. ಪ್ಲಾನ್ 100% ಪ್ಲಾನ್. ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇದೊಂದು ಆಲ್ಮೋಸ್ಟ್ ಆನೆ ಹೊಡೆದ್ಬಿಟ್ಟಿವಿ ಸರ್. ಬಾಲ ಮಾತ್ರ ಇದೆ ಅಷ್ಟೇ. ಸರ್ ನಾನು ಹೊರಟಲ್ಲೂ ಎಲ್ಲರಿಗೂ ಗೊತ್ತು, ಸಿನಿಮಾ 100 ಡೇಸ್ ಹೋಯ್ತು. ನಿಮಗೂ ಗೊತ್ತು ಜಗ್ಗಿ ಸರ್, ಸ್ಟ್ರೇಟ್ ಔಟ್ ಕೂಡ ಬಂತು. ನಾನು 2 ವರ್ಷ ಮನೇಲಿ ಕೂತ್ಕೊಂಡೆ. ಮತ್ತೆ ಸರ್ ಇವತ್ತು ಕೂಡ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಪ್ರೊಡ್ಯೂಸರ್ನ ಗುರ್ಸೋ ಡೈರೆಕ್ಟರ್ಗಳು ಬೇಕು, ಡೈರೆಕ್ಟರ್ನ ಗುರ್ಸೋ ಪ್ರೊಡ್ಯೂಸರ್ಗಳು ಬೇಕು ಸರ್. ಎಲ್ಲರೂ ಬೇಕು ಇಲ್ಲಿ. ಸೊ ನನ್ನ ಸ್ನೇಹಿತರು ಒಬ್ರು ಹೇಳ್ತಿದ್ರು, ಇವತ್ತು ಮಲಯಾಳದಲ್ಲಿ, ನಾನು ಬೇರೆ ಭಾಷೆ ಎಕ್ಸಾಂಪಲ್ ಕೊಡ್ತಿಲ್ಲ ಸರ್. ಅವರು ಒಬ್ಬ ಪ್ರೊಡ್ಯೂಸರ್, ನನಗೆ ಏನು ಗೊತ್ತಿಲ್ಲಪ್ಪ, ನಾನು ಬ್ಲೈಂಡ್ ಆಗಿದ್ದೀನಿ, ನಾನು ದುಡ್ಡು ಹಾಕ್ಬೇಕು ಅಂತ ಫಸ್ಟ್ ಚೇಂಬರ್ಗೆ ಬರ್ತಾನೆ. ಚೇಂಬರ್ ಬಂದು ಕೇಳಿದಾಗ ಅವ್ರೊಂದು ಲಿಸ್ಟ್ ಕೊಡ್ತಾರೆ. ಯಾವ ಲಿಸ್ಟ್? ರನ್ನಿಂಗ್ ಅಲ್ಲಿರೋ ಡೈರೆಕ್ಟರ್ ಲಿಸ್ಟ್ ಕೊಡಲ್ಲ ಸರ್. ಅವರು ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೊಂಡಿರೋ ಬಿಗ್ ಆಫ್ ಲಪ್ಪ ನಮ್ಗೆ ಗೊತ್ತಿಲ್ಲ ಸರ್, ಯಾರು ಗೊತ್ತಿಲ್ಲ. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಗುರು ಲಾಯಲ್ ಆಗಿದ್ದಾನೆ ಅನ್ನೋ ಫಸ್ಟ್ ಲಿಸ್ಟ್ ಕೊಡ್ತಾರಂತೆ. ಆ ಡೈರೆಕ್ಟರ್ ಪಾಪ
ಕೆಲಸ ಇಲ್ದಿರಾ, ಮನೆ ಮಠ ಇಲ್ದಿರಾ ಅಂಥವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಬಟ್ ಬಜೆಟ್ 1.5 ಕೋಟಿ ಮೀರಂಗಿಲ್ಲ. ಅವಾಗ ಕಂಟೆಂಟ್ ಬರ್ತಾರೆ, ಇನ್ನೇನು ಸರ್ ಬರುತ್ತೆ ಸರ್? ಈಗ ನಾನು ಹೇಳೋದು ಬ್ಯಾಕ್ ಗ್ರೌಂಡ್ 1,000 ಜನ ಹಾಕೋಣ, ಗೂಸ್ ಬಂಪ್ಸ್ ಆಗ್ಬಿಡುತ್ತೆ ಜನಗಳಿಗೆ. ಸರ್ ಜನಗಳು ನೋಡಿದ್ರೆ ನಾವು ಯಾರು ನೋಡಿಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ಫಿಂಗರ್ ಪ್ರಿಂಟ್ ಅಲ್ಲಿ ಎಲ್ಲ ಇದೆ ಸರ್. ಅವ್ರಿಗೆ ತೃಪ್ತಿ ಪಡ್ಸೋರು ಹಂಗೆ ಆಗಲ್ಲ ಸರ್. ನಾನು 2,000 ಕೊಟ್ಟು ನೋಡಿದ್ದೀನಿ, 5,000 ಕೊಟ್ಟು ಸಿನಿಮಾ ನೋಡಿದ್ದೀನಿ ಅಂತ. ಬಟ್ ಅವ್ರಿಗೆ ಏನು ಬೇಕು? ಅವ್ರಿಗೆ ಮಾಡು, ಕಮ್ಮಿ ಬಜೆಟ್ ಅಲ್ಲಿ ಮಾಡು, ಕಂಟೆಂಟ್ ಮಾಡು, ಎಲ್ಲ ಅದೇ ಕೇಳ ಸರ್. ಅದ್ರ ಬಗ್ಗೆ ಹೋರಾಟ ಮಾಡೋಣ ನಾವು ಸರ್. ಖಂಡಿತ. ನೀವಿಲ್ಲಿ ಬರೀ 2 ಕ್ಯಾರೆಕ್ಟರ್ ಮಾತ್ರ ನೋಡ್ತಾ ಇದ್ದೀರಾ ಸರ್. ನನಗೆ ಇಲ್ಲಿ 3 ಕ್ಯಾರೆಕ್ಟರ್ ಕಾಣ್ತಾ ಇದೆ. ಒನ್ ಆಫ್ ದ ಜೀಪ್. ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ನ ಕ್ಯಾರಿ ಮಾಡಿದ್ದೀನಿ. ಅದಕ್ಕೆ ಜೀವ ಇಲ್ಲ ಅಷ್ಟೇ. ಅದಕ್ಕೆ ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಿನಿಮಾ, ಈ ಸಾಂಗ್, ನಿಮ್ಗೆ ಈ ಸಾಂಗ್ ಅಲ್ಲಿ ಬರೀ 4 ನಿಮಿಷ ಸಾಂಗ್ ಅಲ್ಲ ಇದು. ಈ ಸಾಂಗ್ ಅಲ್ಲಿ 2.5 ಗಂಟೆ ಸಿನಿಮಾ ಇದೆ. ಇದೇನಾದ್ರೂ ನಿಮ್ಗೆ ಕನೆಕ್ಟ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಡೀ ಸಿನಿಮಾ ಹೇಳುತ್ತೆ. ಈ ಸಾಂಗ್ ಎಮೋಷನ್ಸ್ ಇದೆ, ತಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಅವರಿಬ್ಬರದ್ದು ಬಾಂಡಿಂಗ್ ಯಾಕೆ ವರ್ಕ್ ಆಗ್ತಲ್ಲ, ಸಿನಿಮಾ ವರ್ಕ್ ಆಗ್ತಲ್ಲ, ಓಪನ್ ಆಗಿರ್ತೀನಿ ಸರ್. ಇಲ್ಲ ಈ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಸರ್. ಸೊ ಈ ಸಾಂಗು ಇಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ C2C ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದ್ರೆ ಒಬ್ಬ ಕ್ಯಾಮ್ರಾಮನ್ನು ಬೇಕು ಅಂತ ಎಕ್ಸಿಕ್ಯೂಷನ್ ಮಾಡಿದಾಗ ಅದನ್ನ ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನು ಅರ್ಥ ಆಗ್ತಲ್ಲ, ತುಂಬ ಚೂಟಿ, ತುಂಬ ಬಜಾರಿ, ನಾವು ಮಾತಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಅವಳು ಮೋಸ್ಟ್ಲಿ ಮೈಕ್ ಇಡ್ದಾಗ ಫೀವರ್ ಏನೋ ಗೊತ್ತಿಲ್ಲ ಅವಳಿಗೆ. ಸೊ ಸಮರ್ಥ್, ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರೋದು ಇನ್ನು ಯಾರಿಗೂ ಹೊಸಬ ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದ್ರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ. ರಂಗಶಂಕರದಲ್ಲಿ ಸುಮಾರು ಒಂದು 60-70 ಶೋ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಾಗ್ ಮೇಡಮ್ ಅವರ ರಾಮ ಶಿಷ್ಯ. ಸೊ ನನಗೆ ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದ ಅಂದ್ರೆ ನಮ್ಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ, ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ತನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೆ. ಅವಳು ಹೇಗೆ ಅಂದರೆ, ಅವಳು ಡೈಲಾಗ್ ಮಾತ್ರ ಹೇಳಮ್ಮ ಅಂದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾ ಇದ್ರು. ಅಂಕಲ್ ಇದು ಮರ್ತ್ಬಿಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ತನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊ ಬರಕ್ಕೆ ಸ್ಟೇಜ್ ಮೇಲೆ ನಿಜವಲ್ಲ, ಅವಳು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅನ್ಸಿಲ್ಲ, ಯಾವ್ದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇದಿರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದೊಂದು ಹೇಳ್ತೀನಿ. ಶಬರಿ ಒಂದು 10 ನಿಮಿಷ ನಿಮ್ಗೆ ಕಾಡುತ್ತೆ. ಸಡನ್ ಆಗಿ ಸಿನಿಮಾ ಹೇಗಿದೆ ಅಂದರೆ, ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗರು ನೋಡೋಕ್ಕಲ್ಲ, ಒನ್ ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ನಾವು ಏನೇ ಮಾತಾಡಿದ್ರು ನಾನು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನಾನು ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ. ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಕೆಲವ್ರಿಗೆ ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ PR ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಲ್ಲ, ನನಗೆ ದಿ ಬೆಸ್ಟ್ PR ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ PR ಅಂದರೆ ಏನು, ಪಬ್ಲಿಕ್ ರಿಲೇಷನ್ ಆಫೀಸರ್. ಸರ್ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ. 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಜಯ್ ಸರ್, ನಮ್ಮ ಟೀಮಲ್ಲಿ ನೀವು ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಮಾಡಿದನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳೇ ಜನಗಳಿಗೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿಲಿ ಸ್ಪೆಂಡ್ ಮಾಡ್ತೀನಿ. ಇವತ್ತು ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲ ನಂದು. ಆಲ್ಮೋಸ್ಟ್ ಅಂತೂ ಓದಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ಮಾಡಿ ನನಗೆ ಎಫೆಕ್ಟ್ ಆಗೋದು ಸಿನಿಮಾಗೆ ಹೋಗ್ತಿದೆ. ಹಾಗಾಗಿ ಆ ಬರವಣಿಗೆ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.